ಇಲ್ಲಿ ಸೇರಿದಂಥ ಎಲ್ಲ ಹಾಸ್ಯ ಪ್ರಿಯರಿಗೆ ಬಸವರಾಜ ಮಾಮನಿ ಮಾಡೋ ನಮಸ್ಕಾರಗಳು. ಭಾಳಷ್ಟು ಜನ ಚಪ್ಪಾಳೆ ತಟ್ಟಿದ್ರೆ ಭಾಳ ಸಂತೋಷ ಅನಿಸ್ತು. ಮನುಷ್ಯ ಯಾವುದಕ್ಕಾದ್ರೂ ಸಂಕೋಚ ಮಾಡ್ಬೇಕಂತ್ರಿ ಚಪ್ಪಾಳೆ ತಟ್ಲಕ್ಕೆ ಸಂಕೋಚ ಮಾಡಬಾರ್ದಂತ. ಅದ್ರಾಗ ಹೆಣ್ಮಕ್ಳು ಸುಮ್ಮನೆ ಕೂತಾರೆ. ಸ್ವಲ್ಪ ನಿಮಗೆ ಜೋಶ್ ಬರ್ಬೇಕಾಗಿತ್ತ, ಭಾಳ ಸಿಂಪಲ್ ಐತಿ. ನಾ ಹೇಳ್ದಂಗೆ ಮಾಡ್ರಿ, ಚಪ್ಪಾಳೆ ತಟ್ಲಕ್ಕೆ ಜೋಶ್ ಬರ್ತದ. ನೀವೆಲ್ಲ ಹೆಣ್ಮಕ್ಳು ಎಡಗೈಯನ್ನು ಮುಂದೆ ಮಾಡಿಕೊಡ್ರಿ, ಚಪ್ಪಾಳೆ ತಟ್ಲಕ್ಕೆ ಜೋಶ್ ಬರ್ತದೆ. ಹೇಳಿಕೊಡ್ತೀನಿ ಒಂದು ವಿಧಾನ ಮಾಡಿಕೊಂಡ್ರೆ. ಈ ಅಂಗೈ ಒಳಗಡೆ ನಿಮ್ಮ ಗಂಡನ ಫೋಟೋ ಕಲ್ಪನೆ ಮಾಡಿಕೊಡ್ರಿ, ಅಂದ್ರೆ ಚಪ್ಪಾಳೆ ತಟ್ಲಕ್ಕೆ ಜೋಶ್ ಬರ್ತದೆ. ಒಂದ್ಸಲ ಕೆಲವೊಂದು ಜನ ಹೆಣ್ಮಕ್ಳು ಜೋರಾಗಿ ತಟ್ಲಕತ್ತಾರೆ ಗಂಡನ ಮೇಲೆ ಸಿಟ್ಟಿಗೆ. ನೀವು ಗಂಡಸರು ಕೂಡ ಅಷ್ಟ, ನೀವು ಎಡಗೈ ಮುಂದೆ ಮಾಡಿಕೊಂಡು ಅಂಗೈ ಒಳಗಡೆ ನಿಮ್ಮ ಹೆಂಡತಿ ಫೋಟೋ ಸತ್ರು ಕಲ್ಪನೆ ಮಾಡ್ಕೋಬೇಡ್ರಿ. ನಿಮಗೆ ಯಾರು ಮದುವೆ ಮಾಡಿಸ್ಯಾನಲ್ಲ ಬ್ರೋಕರು, ಅವನು ಫೋಟೋ ಕಲ್ಪನೆ ಮಾಡಿಕೊಡ್ರಿ, ಚಪ್ಪಾಳೆ ತಟ್ಲಿಕ್ಕೆ ಜೋಶ್ ಬರ್ತದೆ ಅಂತ ಹೇಳ್ತಾ ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ ಬಂಧುಗಳು. ಒಂದ್ಸಲ ಕೊನೆಗೂ ಹೆಣ್ಮಕ್ಳು ಚಪ್ಪಾಳೆ ತಟ್ಟಿದ್ರಿ. ನಿನ್ನೆ ದಾವಣಗೆರೆಯಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದಿ, ಎಲ್ಲ ಹೆಣ್ಮಕ್ಳು ಚಪ್ಪಾಳೆ ತಟ್ತಿದ್ರು, ಒಬ್ಬಕ್ಕೆ ಮಾತ್ರ ಸುಮ್ಮನೆ ಕೂತಿದ್ಲು. ನಾನು ಆ ಹೆಣ್ಮಗಳಿಗೆ ಕೇಳಿದೆ, ಯಾಕಮ್ಮ ಚಪ್ಪಾಳೆ ತಟ್ಟವಲ್ಲ ಅಂದೆ ನಾನು. ಆ ಹೆಣ್ಮಗಳು ಹೇಳಿದ್ಲು, ನಿನ್ನ ಮಾತಿಗೆ ನಾ ಸತ್ರು ಚಪ್ಪಾಳೆ ತಟ್ಟಂಗಿಲ್ಲ ಅನ್ಲಕ್ಕಿ. ಯಾಕಂತ ಕೇಳಿದೆ, ನಿನ್ನ ಮುಖ ನಮ್ಮ ಅತ್ತಿದ್ದಂಗೆ ಅದ ಅನ್ಲಕ್ಕಿ. ಅವ್ರ ಅತ್ತಿ ಮುಖ ಕಂಡಂಗಾಗಿತ್ತಂತ ಹಿಂಗಾಗಿ ಚಪ್ಪಾಳೆ ತಟ್ಟಿದ್ದಿಲ್ಲ. ಇಲ್ಲಿ ಬಂದಂಥ ಮಹಿಳೆಯರು ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ಲಿಕ್ಕೈತಿರಿ. ಜೋಶಿಯವ್ರ ಮಾತಿಗೆ ನಾನು ನೋಡಿದೆ. ಬೆಂಗಳೂರಲ್ಲಿ ಇಷ್ಟು ಹೆಣ್ಮಕ್ಳು ಎಂಜಾಯ್ ಮಾಡಂಗಿಲ್ಲ, ನಗಂಗಿಲ್ಲ. ಯಾಕಂತಂದ್ರೆ ಅವ್ರು ಮೇಕಪ್ ಮಾಡ್ಕೊಂಡು ಬಂದಿರ್ತಾರೆ. ಅಲ್ಲಿ ಬ್ಯೂಟಿ ಪಾರ್ಲರ್ದಾಗ ಹೇಳಿ ಕಳಿಸಿರ್ತಾರೆ ಏನಂತೇಳಿ, POP ಗ್ಯಾರಂಟಿ ಇಲ್ಲ ಅಂತಂದು. ಆದರೆ ಇಲ್ಲಿ ಎಲ್ಲ ಹೆಣ್ಮಕ್ಳು ನಗ್ಲಕ್ಕೈತ್ರಿ, ಭಾಳ ಸಂತೋಷ. ನ್ಯಾಚುರಲ್ ಆಗಿ ಇದ್ರಿ, ಅದು ಭಾಳ ಸಂತೋಷ ಅನಿಸ್ತದ. ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ, ಹೆಣ್ಣು ಮಕ್ಕಳಿಗೆ ಸಂತೋಷ ಆಗುವಂಥ ವಿಚಾರ ತಿಳಿಸ್ತೀನಿ. ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಆಯುಷ್ ಯಾರಿಗಾದ್ರೂ ಇದ್ರೆ ಅದು ಹೆಣ್ಣು ಮಕ್ಕಳಿಗೆ ಬಂಧುಗಳೇ, ಗಂಡಸರಿಗಲ್ಲ. ಯಾಕೆ ಹೆಣ್ಮಕ್ಳಿಗೆ ಆಯುಷ್ ಜಾಸ್ತಿ ಅಂತಂದ್ರೆ ಅವ್ರು ಮೇಕಪ್ ಮಾಡ್ಕೊತಾರೆ. ಬೆಳಗ್ಗಿಂದ ರಾತ್ರಿ ತನಕ ಇಂಥ ಫಂಕ್ಷನ್ಗಳಿಗೆಲ್ಲ ಅಟೆಂಡ್ ಆಗ್ತಾರೆ. ಅಟೆಂಡ್ ಆಗಿ ರಾತ್ರಿ 11 ಗಂಟೆಗೆ ಮನೆಗೆ ಹೋಗಿ ಮುಖ ತೊಳ್ಕೊಂಡು ಮಲ್ಕೊಂಡ್ಬಿಡ್ತಾರೆ. ಯಮದೂತ ತೊಗೊಂಡೋಗ್ಬೇಕಂತೇಳಿ ಬರ್ತಾನೆ. ಬಂದು ಇವ್ರ ಕಡೆಗೆ ನೋಡ್ತಾನೆ, ಇವ್ರು ಅಲ್ಲಲೇ ಬೇರೆಕ್ಕೆ ತೊಗೊಂಡು ವಾಪಸ್ ಹೋಗ್ಬಿಡ್ತಾನೆ. ಭಾಳ ಜನ ಹೆಣ್ಮಕ್ಳು ಕನ್ಫ್ಯೂಸ್ ಆಗಿ ಉಳ್ಕೊಂಡಾರ. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳಂದ್ರೆ ಗಂಡಸರು ಬಂಧುಗಳು ಇವೆಲ್ಲ ಬಂದವಲ್ಲ. ನ್ಯಾಚುರಲ್ ಬ್ಯೂಟಿಗಳಂದ್ರೆ ಅವರ ನಿಜವಾಗಿ ಹೇಳ್ಬೇಕಾಗಿತ್ತಂದ್ರೆ ಅವು ಏನು ಬೇಕಾಗಿಲ್ಲ ರೀ, ಪೌಡ್ರ್ ಹಚ್ಕೊಳ್ಳೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಹಿಂಗೆ ಅನ್ಕೊಂಡು ಬಂದ್ರೆ ಹೀರೋ ಕಣ್ಣಂಗೆ ಆಗಿಬಿಡ್ತಾವೆ. ಈ ಹೆಣ್ಮಕ್ಳು ಸುಮ್ಮನೆ ಕೊಡೋಲ್ರಿ. ಬ್ಯೂಟಿ ಪಾರ್ಲರ್ ತಾವು ಹೋಗೋದಲ್ದ ಗಂಡನ ಕರ್ಕೊಂಡು ಹೋಗ್ತಾರೆ, ಬಾ ಸುಮ್ಮನೆ ಕೂಡ್ಬಾ ಅಂತಂದು. ಒಬ್ಬ ಹೆಣ್ಮಕ್ಳು ಬೆಂಗಳೂರಾಗ ಗಂಡನ ಕರ್ಕೊಂಡು ಹೋಗ್ಯಾಳ, ವೇಟಿಂಗ್ ರೂಮ್ನಾಗ ಕೂಡಿಸ್ಯಾಳ. 1 ತಾಸು ಆದ್ಮೇಲೆ ಮೇಕಪ್ ಮಾಡ್ಕೊಂಡು ಬಂದು ಗಂಡಗಂದ್ಲು, ರೀ ಬರ್ತೀರಾ ಅಂದ್ಲು. ಅದಕ್ಕೆ ಗಂಡ ಅಂದ, ನಾ ಅಂಥವಲ್ಲ ಅಂದವ. ತನ್ನ ಹೆಂಡತಿಗೆ ತಾನ ಪರಿಚಯ ಹಿಡಿದಿಲ್ಲರ ಅವ. ಈಕಿ ಆ ನಮೂನೆ ಆಗಿ ಬಂದಾಳಕಿ. ನಿಜವಾಗಿ ಇಲ್ಲಿ ಬಂದಂಥ ಗಂಡಸರಿಗೆ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. 2 ವೀಲರು ಅಥವಾ 4 ವೀಲರ್ ತೊಗೊಂಡು ಹೋಗುವಂಥ ಸಂದರ್ಭದಲ್ಲಿ ಸಡನ್ ಆಗಿ ಒಂದು ಹುಡುಗ ಓಡ್ಕೊಂಡು ಬಂತಂತ ತಿಳ್ಕೊಡ್ರಿ, ಗಾಡಿ ಬ್ರೇಕ್ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ಅವನ ಹಿಂದಲಿಂದ ಹೋಗುವಂಥ ಪ್ರಯತ್ನ ಮಾಡ್ರಿ, ಆಕ್ಸಿಡೆಂಟ್ ತಪ್ಪಿಸ್ಬೋದಂತ. ಅಚಾನಕ್ಕಾಗಿ ವಯಸ್ಸಾದ್ರು ಬಂದ್ರೆ ಅಂತ ತಿಳ್ಕೊಡ್ರಿ, ಗಾಡಿ ಸ್ಲೋ ಮಾಡ್ಕೊಂಡು ಬ್ರೇಕ್ ಮಾಡ್ಕೊಂಡು ಮುಂದಲಿಂದ ಹೋಗುವಂಥ ಪ್ರಯತ್ನ ಮಾಡ್ರಿ. ಯಾಕಂತಂದ್ರೆ ವಯಸ್ಸಾದರೂ ಭಯ ಪಟ್ಕೊಂಡು ವಾಪಸ್ ಹೋಗುವಂಥ ಪ್ರಯತ್ನ ಜಾಸ್ತಿ ಇರ್ತದ. ಅಚಾನಕ್ಕಾಗಿ ಯೂತ್ಸ್ ಬಂದ್ರೆ ಅಂತ ತಿಳ್ಕೊಡ್ರಿ, ಯುವಕರು ನೀವು ಗಾಡಿ ಸ್ಲೋ ಮಾಡ್ರಿ, ಅವು ಹೆಂಗನ ಓಡಿ ಹೋಗ್ಬಿಡ್ತಾವೆ. ಅಚಾನಕ್ಕಾಗಿ ಹೆಣ್ಮಕ್ಳು ಬಂದ್ರೆ ಅಂತ ತಿಳ್ಕೊಡ್ರಿ, ಬ್ರೇಕ್ ಕೊಡ್ದು ಸ್ಟಾಪ್ ಮಾಡೇ ಬಿಡ್ರಿ. ನೀವು ಹೆಣ್ಮಕ್ಳು ಕನ್ಫ್ಯೂಸ್ ಮಾಡಿದ್ರೆ ಎತ್ತಿದ ಕೈಯಪ್ಪ. 4 ಮಂದಿ ಆ ಕಡೆ ಓಡಿ ಹೋಗ್ತಾರೆ, 4 ಮಂದಿ ಈ ಕಡೆ ಓಡಿ ಬಂದಿರ್ತಾರೆ. ಅಷ್ಟು ಜನ ನಡುವೆ ರೋಡಲ್ಲಿ ನಿಂತ್ಕೊಂಡು ಓ ಮೈ ಗಾಡ್ ಅಂದ್ಬಿಡ್ತಾರೆ. ಅವ ಗಾಡಿ ನಡೆಸ್ಬೇಕಾದಾಗ ಕನ್ಫ್ಯೂಸ್ ಆಗಿಬಿಡ್ತಾನೆ. ನಿಜವಾಗಿ ಹೇಳ್ಬೇಕಾಗಿತ್ತಂದ್ರೆ ಇನ್ನೊಂದು ಹೇಳ್ತೀನಿ ರೀ, ಇಲ್ಲೇ ಮದ್ದೂರ ಹತ್ರ ಘಟನೆ ನಡೆದದ ಇವತ್ತು. ಏನಂತಂದ್ರೆ ಹೆಣ್ಮಕ್ಳು ಸ್ಕೂಟಿ ತೊಗೊಂಡು ಬಂದ್ರೆ ಅಂತ ತಿಳ್ಕೊಡ್ರಿ, ಆದಷ್ಟು ಮಂಡ್ಯ ಜಿಲ್ಲೆ ಜನತೆಗೆ ವಿನಂತಿ ಮಾಡಿಕೊಡ್ತೀನಿ, ಆದಷ್ಟು ಸೈಡಿಗೆ ಹೋಗ್ರಿ. ಇಲ್ಲಿ ಮಳವಳ್ಳಿ ಸಮೀಪ ಏನಾಗ್ಯದ ಅಂತಂದ್ರೆ ಬರುವಾಗ ಒಂದು ಹುಡುಗಿ ಸ್ಕೂಟಿ ತೊಗೊಂಡು ಬಂದು ಒಬ್ಬನಿಗೆ ಗುದ್ದಾಳ. ಅವ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗ ನಡಿ ಅಂತಂದು. ಪೊಲೀಸ್ ಕೇಳಿದ, ಯಾಕೆ ಏನಾಗ್ಯದ? ಈ ಹುಡುಗಿ ಬಂದು ನನಗೆ ಗುದ್ದಾಳ್ರಿ, ಆಕ್ಸಿಡೆಂಟ್ ಮಾಡ್ಯಾಳ. ಪೊಲೀಸ್ ಅವನಿಗ ಒಂದು ಏಟು ಕಪಾಳ ಕೊಡ್ದಂತ. ಕೂತ್ ಸೊಳ ಮಗನ, ಇಂಥ ಗಾಡಿ ನಡ್ಸ್ಕೊಂಡು ಒಬ್ಬ ಹೆಣ್ಮಕ್ಳು ಬಂದತ್ನಾಗ ಗಾಡಿ ನೀನು ರೋಡ್ ಮೇಲೆ ಹೋಗ್ಬಾರ್ದಲ್ಲಿ ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರಂತ. ಅದಕ್ಕೆ ಅವನಂತ ಫುಟ್ಪಾತ್ನಾಗಲ್ರಿ ಸರ, ನಾವು ಹೊಲ್ದಾಗಿದ್ದೆ, ಈಗೇನು ಮಾಡಲಿ ಹೇಳ್ರಿ ಅನ್ನಂತಾವ. ಇಲ್ಲ ತಪ್ಪು ನಂದಾದನ್ನಂತಾವ.
ಅದಕ್ಕೆ ಇವೆಲ್ಲ ಹಾಸ್ಯಕ್ಕೆ ಸಿಗುವಂಥ ಪ್ರಸಂಗಗಳು ಬಂಧುಗಳೇ. ಭಾಳ ಸಂತೋಷ. ನಮ್ಮದು ಉತ್ತರ ಕರ್ನಾಟಕ ಭಾಷೆ ಆಗ್ತದ. ಮಂಡ್ಯ ಬೆಂಗಳೂರು ಭಾಷೆ ಹೆಂಗಂತಂದ್ರೆ ಭಾವನೆ ಮತ್ತು ಭಾಷೆ ಎರಡು ಒಂದ ನಿಮ್ಮದು. ಸರ್ ಒಂದು 10 ನಿಮಿಷ ಲೇಟಾಗಿ ಬರ್ತೀವಿ ಅಂದೆ. ಅದಕ್ಕೆ ಅವ್ರಂದ್ರೆ ಬನ್ನಿ ಸರ್, ನಿಮಗಾಗಿ ನಾವು ಜಾತಕ ಪಕ್ಷಿ ಅಂತ ಕಾಯ್ತೀವಿ. ಯಾವ ಥರ ಕಾಯ್ತೀವೋ ರಾಮನಿಗಾಗಿ ಶಬರಿ ಯಾವ ಥರ ಕಾದ್ಲೋ ಆ ಥರ ಕಾಯ್ತೀವಿ ಅಂದ್ರೆ ಭಾಷೆ ಮತ್ತು ಭಾವನೆ ಎರಡು ಒಂದೈತಿ ಇಲ್ಲಿ ಮಂಡ್ಯ ಡಿಸ್ಟಿಕ್ನಾಗ. ನಮ್ಮ ಉತ್ತರ ಕರ್ನಾಟಕ ಕಡೆ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿದ್ದೀವಿ. ಒಂದು 10 ನಿಮಿಷ ಲೇಟಾಗಿ ಬರ್ತೀವಿ ಸರ್ ಅಂದಿ. ಬರ್ರಿ ಸರ, ನಿಮಗೆ ಹಣ ಕಾಯ್ದಂಗೆ ಕಾಯ್ತೀವಿ ಅಂದರು. ಅವ್ರ ಭಾವನೆ ಕೂಡ ನಿಮ್ಮಂಗಿದ್ರು ಕೂಡ ಭಾಷೆ ಅಷ್ಟ ಬದಲಾವಣೆ ಆಯ್ತು ಬಂಧುಗಳೇ. ಮಂಡ್ಯ ಬೆಂಗಳೂರು ಮೈಸೂರು ಮಂದಿಗೆ ಒಂದು ವಿನಂತಿ ಮಾಡ್ತೀನಿ, ದಯವಿಟ್ಟು ಉತ್ತರ ಕರ್ನಾಟಕ ಕಡೆ ಬಂದಾಗ ಭಾಷೆ ಕಡೆ ಗಮನ ಕೊಡಬೇಡಿ ಬಂಧುಗಳೇ, ಭಾವನೆಗಳ ಕಡೆ ಗಮನ ಕೊಡಿ ಅಂತೇಳಿ ವಿನಂತಿ ಮಾಡ್ಕೊಳ್ತೀನಿ ಬಂಧುಗಳೇ. ನಾನು ಭಾಳ ಸುಂದರವಾದಂಥ ಭಾಷೆ ನಮ್ಮದು. ಈ ಭಾಷೆಯನ್ನು ಇಟ್ಟುಕೊಂಡು ದೇಶ ವಿದೇಶದಲ್ಲಿ ಕಾರ್ಯಕ್ರಮ ಕೊಟ್ಟಿವಿ. ಇವತ್ತು ಜಲಪಾತೋತ್ಸವ, ಗಗನಚುಕ್ಕಿ ಜಲಪಾತೋತ್ಸವ ಫೋನ್ ಬಂತು, ಇಲ್ಲಿಗೆ ಬಂದೀವಿ. ಇದಕ್ಕಿಂತ ಮುಂಚೆ ಹುಬ್ಬಳ್ಳಿಯಲ್ಲಿ ಇದ್ವಿ, ಅದಕ್ಕಿಂತ ಮುಂಚೆ ರಾಯಚೂರಲ್ಲಿ ಇದ್ದೀವಿ. ಎಲ್ಲ ಕಡೆ ಫೋನ್ ಮುಖಾಂತರನೇ ಬುಕ್ಕಿಂಗ್ ಆಗ್ತದ. ಒಂದು ಸಲ ಧಾರವಾಡ ಹುಚ್ಚಾಸ್ಪತ್ರೆಯಿಂದ ಫೋನ್ ಬಂತು, ಸರ ಎಲ್ಲ ಕಡೆ ನಗಿಸಿರಿ, ಇಲ್ಲಿ ಬಂದು ನಗಿಸೋಗು ಅಂತಂದ್ರು. ಸಾಧ್ಯ ಇಲ್ಲ ಅಂದೀವಿ. ಇಲ್ಲ ಬರಲೇಬೇಕಂತೇಳಿ ಪಟ್ಟು ಹಿಡ್ಕೊಂಡು ಕೂತ್ಬಿಟ್ರು. ನಾವು 3 ಜನ ಹಾಸ್ಯ ಕಲಾವಿದರು ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗಿವಿ. ನರಸಿಂಹ ಜೋಶಿ ಮಿಮಿಕ್ರಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದ. ಒಬ್ಬ ಹುಚ್ಚು ಬಂದು ಡಾಕ್ಟರ್ ಕಿವಿಯಾಗಿ ಏನೋ ಹೇಳ್ದ. ಏನು ಹೇಳಕತ್ತೆ ಅಂದ್ರೆ ಅಂದೆ ನಾನು, ಅವೆಲ್ಲ ನೀವು ಕೇಳಬಾರ್ದು ಮಾತಾಡ್ರಿ ಅಂದ್ರೆ. ಇಲ್ಲ ಹೇಳ್ರಿ, ನಾನು ಖುಷಿ ಪಡ್ತೀನಿ ಅಂದೆ. ಅವಾಗ ಆ ಡಾಕ್ಟರ್ ಹೇಳಿದ್ರು, ಆ ಹುಚ್ಚು ಬಂದು ನಮಗೆ ಕೇಳಕತ್ತೇನ್ರಿ, ಇಂಥವ್ರಿಗೆಲ್ಲ ಹೊರಗೆ ಬಿಟ್ಟಿರಿ, ನಮಗೆ ಯಾಕೆ ಒಳಗೆ ಹಾಕಿರಿ ಅಂತಂದು. ಅವನಿಗೆ ನಾವು ಹುಚ್ಚು ಕಣ್ಣಂಗಾಗಿವ್ರಿ. ಎಲ್ಲೆಲ್ಲಿ ಕಾರ್ಯಕ್ರಮ ಕೊಡ್ಲಿಕ್ಕೆ ಹೋಗ್ತೀವಿ ಅಲ್ಲೆಲ್ಲಿ ಅನುಭವ ಆಗ್ತಾವೆ ಬಂಧುಗಳೇ. ನಂದು ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು. ಒಂದ್ಸಲ ಓಣಿಯಲ್ಲಿ ಗಲ್ಲಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸಂಕ್ರಾಂತಿ ಹಬ್ಬ ಮಾಡಿದ್ದಿಲ್ಲ ಒಬ್ರು ಮನ್ಯಾಗ. ನಾನು ಓದೆ, ಯಾಕಮ್ಮ ಸಂಕ್ರಾಂತಿ ಹಬ್ಬ ಮಾಡಿಲ್ಲಲ್ಲ ಅಂದೆ. ಮಾಡೋಣ ಅಂದ್ರೆ ಹೆಂಗೆ ಮಾಡೋಣ್ರಿ ಮಾಮನರ, ಯಾಕೆ ಏನಾಗಿದ್ರಿ, ನಮಗೆ ಮಕ್ಕಳಿಲ್ಲ, ಹಿಂಗಾಗಿ ಹಬ್ಬ ಮಾಡೋಕ್ಕೆ ಖುಷಿ ಕೊಡವಲ್ದು. ನಾನು ಅವ್ರಿಗೆ ಸಮಾಧಾನ ಮಾಡಿದೆ, ಮಕ್ಕಳಾಗಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಕ್ ಹೋಗ್ಬೇಡ್ರಿ, ನಾನು ಶ್ರೀಶೈಲ ಪಾದಯಾತ್ರೆ ಹೋಗ್ತೀನಿ, ನಿಮ್ಗೆ ಮಕ್ಕಳಾಗಲಿ ಅಂತೇಳಿ ದೀಪ ಹಚ್ಚಿ ಬರ್ತೀನಿ ಅಂತಂದೆ. ಹಚ್ಚಿ ಬಾಯಪ್ಪ ಮಕ್ಕಳಾದ್ರೆ ಆಗಲಿ ಅಂತಂದು. 15 ವರ್ಷದಿಂದ ನಾನು ಅವ್ರಿಗೆ ಮಕ್ಕಳಾಗಲಿ ಅಂತೇಳಿ ದೀಪ ಹಚ್ಚಿ ಬಂದೆ ಬಂಧುಗಳೇ. ಈ ಕಾರ್ಯಕ್ರಮ ನಡುವೆ ನಾನು ಬ್ಯುಸಿ ಆಗಿದ್ದೆ, ಅವ್ರ ಮನೆ ಕಡೆಗೆ ಹೋಗೋದಾಗಿದ್ದಿಲ್ಲ. ಒಂದು 15 ದಿವಸದಿಂದ ಅವ್ರ ಮನೆಗೆ ಹೋಗೀನ್ರಿ. ಅವ್ರ ಮನೆ ಮುಂದೆ 8 ಮಕ್ಕಳು ಆಡಕತ್ತಾವ. ನಾನಂದೆ, ಎಲ್ಲಿಂದಲ್ಲೇ ನಿಮ್ಮ ಅಪ್ಪ ಅಂದೆ. ನನಗೇನು ಕೇಳ್ತ, ನಮ್ಮ ಮಗು ಕೇಳಂದವ. ಒಳಗೆ ಹೋದೆ, ನಾನ್ರಿ ಮಾಮನಿ ಅಂತೇಳಿ ನಿಮ್ಗೆ ಮಕ್ಕಳಾಗಲಿ ಅಂತೇಳಿ 15 ವರ್ಷದಿಂದ ದೀಪ ಹಚ್ಚಿ ಬಂದಲ್ರಿ. ಹೌದೇ ಅಪ್ಪ, ನೀ ದೀಪ ಹಚ್ಚಿ ಬಂದದಕ್ಕೆ ಮಕ್ಕಳಾಗ್ಯಾವ. ಎಲ್ಲಿ ನಿಮ್ಮ ಯಜಮಾನ್ರು ಕಾಣವಲ್ಲ, ನಿಮ್ಮ ಗಂಡ ಕಾಣವಲ್ಲ, ಎಲ್ಲಿಗೆ ಹೋಗ್ಯಾನಂದೆ. ಯಪ್ಪ ಶ್ರೀಶೈಲಕ್ಕೆ ಹೋಗ್ಯಾನ ಅಂದ್ಲು. ಯಾಕಂದೆ, ನೀವು ಹಚ್ಚಿ ದೀಪ ಆರಿಸ್ಬರಕ್ಕೆ ಹೋಗ್ಯಾನ ಯಪ್ಪ ಅಂದ್ಲಾಕಿ. ಎಂತೆಂಥ ಹಾಸ್ಯ ಪ್ರಸಂಗಗಳು ಸಿಗ್ತಾವೆ ಬಂಧುಗಳೇ. ಈ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ನಾನೇ ಬಂಧುಗಳೇ. ಈ ಮಂಡ್ಯ ಮೈಸೂರು ಜನ ನೋಡ್ಲಿಕ್ಕೆ ಸುಂದರವಾಗಿದ್ರೆ ಭಾಳ ಸಂತೋಷ ಅನಿಸ್ತದ. ಬೆಂಗಳೂರು ಜನ ಕೂಡ ಸುಂದರವಾಗಿದ್ದಾರೆ. ನಾನು ಕೇಳಿದೆ, ಬೆಂಗಳೂರು ಮೈಸೂರು ಜನಕ್ಕೆ ಏನ್ರಿ ನಿಮ್ಮ ಕಡೆ ನೋಡ್ಲಿಕ್ಕೆ ಸುಂದರವಾಗಿದ್ರಿ, ಏನು ಇದಕ್ಕೆ ಕಾರಣ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಮ್ಮ ಕಡೆ ತಾಯಂದರು ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚೆಚ್ಚು ಬಾದಾಮಿ ತಿಂತಾರೆ, ಹಾಲಿನೊಳಗೆ ಕೇಸರಿ ಹಾಕೊಂಡು ಕುಡ್ತಾರೆ, ಹಿಂಗಾಗಿ ಮಕ್ಕಳು ಬೆಳ್ಳು ಕುಡ್ತಾವ ಅಂತ ಹೇಳಿದ್ರು. ನಾನು ಈ ಭಾಗಕ್ಕೆ ಬಂದಾಗ ಇನ್ನೊಂದು ಸಂಶೋಧನೆ ಮಾಡೇನ್ರಿ. ಈ ಕಡೆ ತಾಯಂದ್ರು ಭಾಳ ಪ್ರಜ್ಞಾವಂತರು. ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಸುಂದರವಾದಂಥ ಮಗುನ ಫೋಟೋ ಬೆಡ್ರೂಮ್ ಗಾಡಿಗೆ ಹಚ್ಚಿಬಿಡ್ತಾರೆ. ದಿವಸ ಅದನ್ನು ನೋಡ್ಕೊಂತ ಮಲ್ಕೊಂತಾರೆ, ಅದನ್ನ ನೋಡ್ಕೊಂತ ಎದ್ದೇಳ್ತಾರೆ. ಹಿಂಗಾಗಿ ಹೆಚ್ಚು ಕಡಿಮೆ ಮಕ್ಕಳು ಹಂಗೆ ಹುಡ್ತಾವು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಪದ್ಧತಿ ಇಲ್ಲ ಬಂಧುಗಳೇ. ನಮ್ಮ ತಾಯಂದ್ರೆ ಮುಂಜಾನೆ ಎದ್ದ ತಕ್ಷಣ ಎಮ್ಮಿ, ಕ್ವಾಣ, ಆಕಳ, ನಾಯಿ, ಹಂದಿ ಇವೆಲ್ಲ ನೋಡಿಬಿಡ್ತಾರೆ. ಹಿಂಗಾಗಿ ಹೆಚ್ಚು ಕಡಿಮೆ ಕಲಾವಿದರೆಲ್ಲ ಪ್ರಾಣೇಶ್ವರಂಗ ಜೋಶಿ ಹಂಗೆ ಹುಟ್ಟುಬಿಡ್ತಾರೆ. ಜೋಶಿ ಯಾವ್ದು ಕಡಿಮೆ ಅದನ್ನ ಹೇಳ್ರಿ, ಮಳವಳ್ಳಿ ಗೂಳಿ ಕಂಡಂಗೆ ಆಗ್ತಾನೆ. ಪ್ರಾಣೇಶ್ವರ ಹೈಟ್ ಜಾಸ್ತಿ ಅದು ಎತ್ತು ಕಂಡಂಗೆ ಆಗ್ತಾರೆ. ಇನ್ನು ನಮ್ಮ ಅಕ್ಕ ಇಂದುಮತಿ ಸಾಲಿಮಠ ಬಂದಿಲ್ಲ, ಆಕೆ ಸಾಕ್ಷಾತ್ ಯಮನ ವಾಹನ ಕಂಡಂಗೆ ಆಗ್ತಾಳೆ. ಅವರೆಲ್ಲ ನೋಡಕ್ ಕುಂತ್ರ ನಾನಾ ಜೂನಿಯರ್ ಅನಿಲ್ ಕಪೂರ್ ಕಂಡಂಗೆ ಆಗ್ತೀನಿ. ನಾನು ನಮ್ಮವ್ವ ಕೇಳಿದೆ, ನಾನು ಯಾಕೆ ಹಿಂಗೆ ಹುಟ್ಟಿನೋ ಅಂತ ಕೇಳಿದೆ. ನಮ್ಮವ್ವ ಹೇಳಿದ್ಲು, ನಿನ್ನ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಅನಿಲ್ ಕಪೂರ್ ಸಿನಿಮಾ ಪಲ್ಲವಿ ಅನಪಲ್ಲವಿ ಸಿನಿಮಾ ನೋಡಿದ್ದೆ, ಹಂಗಾಗಿ ನಿಂಗೆ ಹುಟ್ಟಿದೆ ಅಂತ ಹೇಳಿದ್ಲು ಬಂಧುಗಳೇ. ನನಗೆ ಖುಷಿ ಆದ್ರೆ ಒಂದ್ಸಲ ಚಪ್ಪಾಳೆ ತಟ್ರಿ ಬಂಧುಗಳೇ. ನಮ್ಮ ತಂಡದಲ್ಲಿ ಅತ್ಯಂತ ಹೆಚ್ಚು ಓದಿದಂಥ ಕಲಾವಿದ ಗಂಗಾವತಿ ಪ್ರಾಣೇಶ್ವರ ಅಂತ ನೀವು ತಿಳ್ಕೊಂಡಿರೋ ಬಂಧುಗಳೇ. ನಮ್ಮ ತಂಡದಲ್ಲಿ ಅತ್ಯಂತ ಹೆಚ್ಚು ಓದಿದಂಥ ಕಲಾವಿದ ಯಾರಾದ್ರೆ ಅಂದರೆ ನರಸಿಂಹ ಜೋಶಿ ಅವರು ಬಂಧುಗಳು. ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ. ಈ ಪುಣ್ಯಾತ್ಮ ಎಷ್ಟು ಓದ್ಕೊಂಡ್ರೆ 10ನೇ ಕ್ಲಾಸ್ 5 ಸಲ ಫೇಲ್ ಆಗ್ಯಾನ್ರಿ. ಅಂಥ ಪ್ರತಿಭಾವಂತ ಇವ್ರ ಬಗ್ಗೆ ನಾನು ಸಹಜವಾಗಿ ಹೇಳಿದೆ ಬಂಧುಗಳೇ. ನಮ್ಮ ತಾಯಿ ಒಂದು ಮಾತು ಹೇಳ್ತಿದ್ಲು ಯಾವಾಗಲೂ, ಯಪ್ಪ
ದೇವರಿಂದ ವರ ಪಡೆದು ಹುಟ್ಟಿದೆ ಅಂತ ಹೇಳ್ತಿರ್ಲಿ ಬಂಧುಗಳೇ. ಅದಕ್ಕೆ ಬಹಳ ಸಂತೋಷ ಅನಿಸ್ತದೆ ಜಲಪಾತೋತ್ಸವ. ಒಂದು ನಿಮಿಷ, ಒಬ್ಬ ವ್ಯಕ್ತಿ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂದರೆ ಅದು ಅವ್ರ ವೀಕ್ನೆಸ್ ಅಲ್ಲ, ಅದು ಅವರ ತಾಳ್ಮೆ ಎಷ್ಟು ಅಂತ ಪರೀಕ್ಷೆ ಮಾಡಬೇಕು. ನಾವು ನಿಮ್ಮನ್ನು ಪರಿಚಯನೂ ಮಾಡಿದಿಲ್ಲ, ನೀವು ನಮ್ಮ ಪರಿಚಯ ಮಾಡೋ ಅವಶ್ಯಕತೆ ಇದ್ದಿದ್ದಿಲ್ಲ. ನಾನು ಎಷ್ಟು ಓದಿನ ಅಂತ ಹೇಳಿದ್ರಿ? 10ನೇ SSLC 5 ಸಲ ಓದಿನ ಅಂತ ಹೇಳಿದೆ ನಾನು. SSLC 5 ಸಾರಿ ಓದಿದಾನ ಅಂತ ಹೇಳಿದೆ. SSLC 5 ಸಾರಿ ಓದಬೇಕಾದ್ರೂ ತಾಕತ್ತು ಬೇಕು ಮನುಷ್ಯನಿಗೆ. ನೀವೇನು ಓದಿರಿ? ನಾ BA ಓದಿ. ನಾನು ಓದಿದ್ದೆ 2 ಅಕ್ಷರ. SSLC ದೊಡ್ಡದು, BA ದೊಡ್ಡದು. SSLC ಆಗೋವರೆಗೆ BA ಹೋಗೋದಂಗೆ ಇಲ್ಲ. ಓದಿದ್ದೆ 2 ಅಕ್ಷರ, ಅದು ಉಲ್ಟಾ ಓದಿರಿ. AB ಓದಬೇಕಾಗಿತ್ತು, BA ಓದಿರಿ. ನೋಡಿ, ಅದೃಷ್ಟ ಅದು ಅದೃಷ್ಟ. ನಮಗೆ SSLC 5 ಸಾರಿ ಫೇಲ್ ಆಗ್ಯಾರ ಅಂತ ಹೇಳಿದ್ರಿ ಅವರು ಡಿಗ್ರಿ ಮುಗಿಸಿದ್ದಾರೆ. ಅದೃಷ್ಟ ಅದು ಅದೃಷ್ಟ, ಯಾರು ಹೆಂಗೆ ಬೇಕಾದ್ರೂ ಹೋಗ್ಬೋದು, ಯಾರಿಗೆ ಹೆಂಗೆ ಬೇಕಾದ್ರೂ ಬರ್ಬೋದು. ಇವರು ಡಿಗ್ರಿ ಓದಿ ಏನು ಮಾಡ್ತಾ ಇದ್ದೀರಿ? ನಾನು ಹಾಸ್ಯ ಭಾಷಣ ಮಾಡ್ಲಕತ್ತಿ. ನಾನು SSLC 5 ಸಾರಿ ಫೇಲ್ ಆಗಿ ಏನು ಮಾಡ್ತಾ ಇದ್ದೀನಿ? ನೀವು ಅದನ್ನ ಮಾಡಕತ್ತೀರಿ. ಮತ್ತೆ ಅಷ್ಟೇ ಯಾಕೆ ಓದಬೇಕಾಗಿತ್ತು? SSLC 5 ಸಾರಿ ಫೇಲ್ ಆಗಿದೆ. ನೋಡ್ಲಿಕ್ಕೆ ಇವ್ರು ಏನು ತೆಳ್ಳಗೆ ಬೆಳ್ಳಗಿದಾರಂತೆ, ಅತ್ಯಂತ ಹ್ಯಾಂಡ್ಸಮ್ ಕಲಾವಿದರಂತೆ ಇವರು. ಇವ್ರನ್ನ ಮೀಸಿ ತೆಗೆದು ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬಿಡೋಣ ಬರ್ರಿ. ಇವರಿಂದ 10 ಜನ ಇರ್ತಾರೆ. ಮಾತು ಹೊಡೆದರ ಮುತ್ತು ಹೊಡೆದರ ಮರಳಿ ಬರುವುದಿಲ್ಲೋ, ಅದು ಬ್ಯಾರೇನೇ ಐತಿ. ಚೂಡಿ ಹುಟ್ಟವ್ರಿಗೆಲ್ಲ ನೀವು ಹುಡುಗಿಯರು ಅನ್ನಬೇಡ್ರು, ಅದು ಬ್ಯಾರೇನೇ ಐತಿ. ನಿಮ್ಗೆ ಯಾಕೆ ತೆಳ್ಳಗೆ ಬೆಳ್ಳಗೆ ಯಾರು ಇರ್ಬೇಕು? ಹುಡುಗಿಯರು ಇರ್ಬೇಕು. ಹುಡುಗರು ಹೆಂಗಿರ್ಬೇಕು? ದಷ್ಟು ಪುಷ್ಟಾಗಿ ನಮ್ಮಂಗಿರ್ಬೇಕು. ಇವ್ರು ಏನು ಹೇಳಿದ್ರು ನಿಮ್ಮ ತಾಯಿಯರು? ಅನಿಲ್ ಕಪೂರ್ ಕಂಡಂಗೆ ಆಗ್ತಾರಂತ ಇವರು. ಅನಿಲ್ ಕಪೂರ್ ಯಾವಾಗ ಈ ರೇಂಜಿಗೆ ಬರ್ತಾನಂದರೆ ಅವರಿಗೆ 4 ವರ್ಷ ಕಂಟಿನ್ಯೂ ಟೈಫಾಯ್ಡ್ ಆಗಬೇಕು. 4 ವರ್ಷ ಕಂಟಿನ್ಯೂ ಟೈಫಾಯ್ಡ್ ಆಗಿ ಅಡ್ಮಿಟ್ ಆದರೆ ಅನಿಲ್ ಕಪೂರ್ ಈ ರೇಂಜಿಗೆ ಬರ್ತಾನೆ. ಮತ್ತೆ ಇವ್ರ ತಾಯಿ ಹೇಳಿದ್ರಂತೆ, ಇವರು ದೇವರಿಂದ ಹೊರ ಪಡೆದು ಹುಟ್ಟಿದಪ್ಪ ಅಂತೇಳಿ, ದೇವರಿಂದ ಹೊರ ಪಡೆದು ಹುಟ್ಟಿರಂತ ಇವರು. ಮತ್ತು ನಮ್ಮಪ್ಪ ನನ್ನೇನು ಇಂಟರ್ನೆಟ್ನ ಡೌನ್ಲೋಡ್ ಮಾಡ್ಕೊಂಡಿದಾರ? ನಾವು ದೇವರಿಂದ ಹೊರ ಪಡೆದು ಹುಟ್ಟಿದ್ವಿ, ನಮ್ಗೆ ಅಖಂಡ ಆಶೀರ್ವಾದ ಆಗಿದೆ, ಹಿಂಗಿದ್ವಿ ನಾವು. ಇವರು ಈ ಪೊಸಿಷನ್ಗೆ ಬರಬೇಕಾದ್ರೆ ಒಳಗಡೆ ಒಂದು ಬನೀನ್ ಇದೆ, ಅದ್ರ ಮೇಲೆ ಒಂದು ಸ್ವೆಟರ್ ಇದೆ, ಅದ್ರ ಮೇಲೆ ಒಂದು ಜುಬ್ಬ ಇದೆ, ಅದ್ರ ಮೇಲೆ ಒಂದು ಕೋಟ್ ಇದೆ. ಕಟ್ಟ ಕಡಿಯೋದಾಗಿ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಕೊನೆಯ ಪ್ರಶ್ನೆ, ಹಂಗೆ ಬಂದಿದ್ರೆ ಹೆಂಗೆ ಕಾಣ್ತಾ ಇದ್ರು? ಬಂಧುಗಳೇ, ನರಸಿಂಹ ಜೋಶಿ ನನ್ನ ಜೀವದ ಗೆಳೆಯ. ಏನಿಲ್ಲ, ಇಷ್ಟು ಮರ್ಯಾದೆ ಹೋದ್ಮ್ಯಾಗ ಇನ್ನೇನು ಗೆಳಿತಾನ. ಇವ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ, ಇವರು ಭಾಳ ದಪ್ಪಿದೀವಿ ಅಂತೇಳಿ ಭಾಳದ ಬಂಧುಗಳೇ. ನಾನೇನು ದಪ್ಪ ಆಗದೇನು ದೊಡ್ಡ ಆಗೋದಲ್ಲ, ದಪ್ಪ 1 ತಿಂಗಳಲ್ಲಿ ಆಗಿ ತೋರಿಸ್ತೀನಿ. ನಾನು ಯಾಕೆ ದಪ್ಪ ಆಗ್ತಾ ಇಲ್ಲ ಅಂದರೆ, ಸತ್ತ ಮೇಲೆ 4 ಜನಕ್ಕೆ ಭಾರ ಆಗ್ಬಾರ್ದಲ್ಲ ನಾನು ದಪ್ಪ ಆಗ್ತಾ ಇಲ್ಲ ಬಂಧುಗಳೇ. ನಾನು ಇದೇ ನಿಮ್ಮ ತಿಳುವಳಿಕೆ ತಪ್ಪು. ಸತ್ತ ಮೇಲೆ 4 ಜನಕ್ಕೆ ಭಾರ ಆಗಿಲ್ಲ ಅಂದ್ರೆ ಅದಕ್ಕೊಂದು ಬಾಡಿ ಅಂತಾರ, ಅದಕ್ಕೊಂದು ಬದುಕು ಅಂತಾರ. ಮನುಷ್ಯ ತೂಕದ ವ್ಯಕ್ತಿ ಅಂತಾರೆ. ತೂಕದ ವ್ಯಕ್ತಿ ಅಂದರೆ ಒಂದು 100-110 ತೂಗಿದ್ರೆ ಅದೊಂದು ತೂಕ. ಸರ್, ನಾವು ಸತ್ತರೆ ಹೋರೋರು 4 ಜನ ಸತ್ತಿರ್ಬೇಕು ನಮ್ಮ ಜೊತೆಗೆ. ಅವರು ಸಾಯೋವರೆಗೂ ನಮ್ಮ ನೆನ್ಪಿಟ್ಟಿರ್ಬೇಕು. ಒಂದು ಹೊತ್ತು ಬಿಟ್ಟೆ ಕಣಯ್ಯ, ಆವತ್ತಿಂದ ಈ ಕಡೆ ಕೈ ಕಾಲು ಕೆಲಸನೇ ಮಾಡ್ತಾ ಇಲ್ಲ ಅಂತ. ಅದಕ್ಕೊಂದು ಬದುಕು ಅಂತಾರೆ. ಇದು ಬದುಕು ಅಂತಾರೆ. ತೂಕದ ಮಷೀನ್ ಮೇಲೆ ನಿಂತು ಲೆಕ್ಕಕ್ಕೆ ಸಿಗೋದು. ದುಬೈಗೆ ಹೋಗಿವಿ, ದುಬೈದಲ್ಲಿ ಒಂದು ಮಷೀನ್ ಇದೆ. ಆ ಮಷೀನ್ ಮೇಲೆ ನಾವು ಹೋಗಿ ನಿಂತ್ಕೊಂಡು ಒಂದು ಕಾಯಿನ್ ಹಾಕಬೇಕು. ಒಂದು ಕಾಯಿನ್ ಹಾಕಿದರೆ ನಮ್ಮ ತೂಕ ಎಷ್ಟು ಇರಬೇಕು, ಎಷ್ಟು ಇರಬಾರ್ದು ಅಂತೆಲ್ಲ ಹೇಳ್ತದೆ. ನಾ ಹೋಗಿ ನಿಂತ್ಕೊಂಡೆ. ಏನಿಲ್ಲ ಏನು ಇಲ್ರಿ, ಏನಿಲ್ಲ, ಕೂತ್ಕೊಳ್ಳಿ. ಮಿನಿಸ್ಟರ್ಗಳು ಹೋಗ್ತಾ ಇದಾರೆ ಅಷ್ಟೇ, ಮತ್ತೇನಿಲ್ಲ, ಕೂತ್ಕೊಡ್ರಿ. ಮಿನಿಸ್ಟರ್ ಹೋಗ್ತಾ ಇದಾರೆ ಕೂಡ, ಜಲಪಾತ ನೋಡ್ಕೊಂಡು ಹೋಗ್ತಾ ಇದಾರೆ, ಕೂತ್ಕೊಡ್ರಿ. ನೀವು ಹುಷಾರು, ಚೇರ್ ಸಿಗ್ಲಾರ್ದವ್ರು ಚೇರ್ ಎಳ್ಕೊಂಡ್ಬಿಡ್ತಾರೆ. ಇದೇ ಐಡಿಯಾ. ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ನೆಚ್ಚಿನ, ನೀವು ಯಾವ ಕಾರ್ಯಕ್ರಮ ನಿರೀಕ್ಷೆ ಇದ್ದೀರೋ ಆ ಕಾರ್ಯಕ್ರಮ ಈಗ ನಿಮ್ಮ ಎದುರಿಗೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಶ್ರೀಯುತ ಗಂಗಾವತಿ ಪ್ರಾಣೇಶ್ ಗುರು. ಸಂತೋಷ ಈ ಒಂದು ಉತ್ಸವದಲ್ಲಿ ನಮ್ಮನ್ನು ಕರೆಸಿ ನಿಮ್ಮ ನೋಡಿ. ಜನಗಳ ಮೇಲೆ ಕ್ಯಾಮ್ರಾ ಹೋಗ್ತಾ ಇದೆ ಅಲ್ಲಿ, ಹಾಗಾಗಿ ಎಲ್ಲರ ಲಕ್ಷ್ಯ ನಮ್ಮ ಕಡೆ ಕೊಟ್ಟರೆ ನಾವು ಸ್ವಲ್ಪ ಮಾತಾಡ್ತೀವಿ. ಒಂದು ಸಾರಿ ಮಹಿಳೆಯರು ಮಾತ್ರ ಚಪ್ಪಾಳೆ ತಡ್ರಿ ಅಮ್ಮ, ಅಕ್ಕಂದ್ರೆ ಮಾತ್ರ ಚಪ್ಪಾಳೆ ತಡಿ. ಈಗ ನೋಡಿ, ಪುರುಷರು ಚಪ್ಪಾಳೆ ತಡ್ಡಿ. ನೋಡಿ, ಗಂಡು ಅದು ಹುಲಿನೇ ಅದು.
ಇನ್ನೊಂದು ಅವಕಾಶ ಮಹಿಳೆಯರಿಗೆ ಇನ್ನೊಂದು ಅವಕಾಶ. ಚಪ್ಪಾಳೆ ತಟ್ಟಿ ಈಗ. ಓ, ಇಷ್ಟು ಮೊದಲೇ ಚಪ್ಪಾಳೆ ತಟ್ಟಿದ್ರೆ ಇನ್ನೊಂದು ಅವಕಾಶ ಗಂಡು ಮಕ್ಕಳಿಗೆ. ಗಂಡು ಅದು ಹುಲಿನೇ, ಮಾರ್ಕೆಟ್ನಾಗಿದ್ರು ಹುಲಿನೇ, ಹೊರಗಡೆ ಇದ್ರು ಹುಲಿನೇ, ಗ್ರೌಂಡ್ನಾಗಿದ್ರು ಹುಲಿನೇ, ಪ್ರೋಗ್ರಾಮ್ನಾಗಿದ್ರು ಹುಲಿನೇ. ಹೊರಗಡೆ ಹುಲಿ ಒಂದೇ ಓಡಾಡ್ತಾ ಇರ್ತದೆ ರಾಜಾರೋಷವಾಗಿ, ಮನೆಯಲ್ಲಿ ಮಾತ್ರ ಸೈಲೆಂಟ್ ಆಗಿರ್ತದೆ. ಯಾಕಂದರೆ ಮೇಲ್ಗಡೆ ಚಾಮುಂಡೇಶ್ವರಿ ಕೂತ್ಕೊಂಡಿರ್ತಾಳೆ. ನೋಡಿ, ಈ ಕಾರ್ಯಕ್ರಮ ಬರ್ತಾ ಇದ್ದಂಗೆ ನಾವು ಇಳಿದು ಬರ್ತಾ ಇದ್ದೀವಿ, ಯಾರೋ ಒಂದು 8 ಹುಡುಗರು ನಮ್ಮನ್ನು ನೋಡಿ ಒಂದೇ ಒಂದು ಸಾಂಗ್ ಆಡಿದರು. ಬಂದರು 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 ಬಂದರು. ನೋಡಿ, ನಾವು ಯಾವಾಗ ಅವ್ರ ಭಾವ ಆಗಿದ್ದೀವಿ. ಇವಾಗ ನೋಡ್ರಿ, ಸೋಷಿಯಲ್ ಮೀಡಿಯಲ್ಲಿ ಯಾವಾಗ ಹಿಂಗೆ ತೆಗೆದ್ರೆ ಸಾಕು, 6 ತಿಂಗಳಿಗೆ ಒಂದೊಂದು ಹೊಸ ಹೊಸ ಸಾಂಗ್ ಬರ್ತದೆ. ಒಂದೊಂದು ಸಾಂಗ್ ಯಾವ್ಯಾವ ಇದ್ದು ನೀವು ಒಂದು ಲೈನ್ ನಮ್ಮ ಜೋಸ್ಕರ ಒಂದೊಂದು ಲೈನ್ ಹಾಡಿ. ಮೊದಲು ಒಂದು 6 ತಿಂಗಳಿಂದ ಒಂದು ಸಾಂಗ್ ಇತ್ತು, ಯಾರ ಮೊಬೈಲ್ನಲ್ಲಿ ನೋಡಿ, ಯಾರ ಮನೆಯಲ್ಲಿ ನೋಡಿ ಅದೇ ಸಾಂಗ್ ಪ್ಲೇ ಆಗ್ತಿತ್ತು. ನಾನು ನಂದಿನಿ ಪಿ ಜಿಲಿ ಇರ್ತೀನಿ. ಇನ್ನೊಂದು ಸ್ವಲ್ಪ ದಿವಸ ಮುಂದೆ ಹೋದೆ, ಇನ್ನೊಂದು ಸಾಂಗ್ ಬಂತು, ಅದು ಎಲ್ಲರ ಮೊಬೈಲಲ್ಲೂ ಎಲ್ಲರ ಮನೆಯಲ್ಲೂ. ಮನಸ್ಸಿನೊಳಗೆ ಈ ಮನದೊಳಗೆ ಇದ್ದರು ಸಂಪಿಗೆ ತರದೆ ಹೋದರು ನೀ ನನಗೆ ಓನಲ್ಲ. ಮತ್ತಾರು ನೋಡಿ, ಈಗ ಬಂದಿದೆ. ಈಗ ಯಾರ ಮೊಬೈಲ್ ನೋಡಿ ಎಲ್ಲ ಒಂದೊಂದೊಂದೊಂದು ಸಾಂಗ್ ಇರ್ತವೆ, ಒಂದೊಂದೇ ಸಾಂಗ್ ಎಷ್ಟೋ ದಿನಗಳು ಓಡಿಬಿಡ್ತವೆ. ಅದು ಹಾಡುಗಳು ನೋಡ್ತಿರ್ಬೇಕು. ಒಂದು ಸಲ ಒಂದು ಕಾಲೇಜ್ ಹುಡುಗ ಮಾತಾಡ್ತಾ ಇದ್ದ, ಏನು ನಮ್ಮ ಮನೆಗೆ ಒಂದು ಪ್ರಾಬ್ಲಮ್ ಆಗಿದೆ ಅಂದೆ. ಏನಾಗಿದೆ ನೋಡಿ, ನಮ್ಮ ಕನ್ನಡದ ಕನಸುಗಾರ ರಿಜಿಸ್ಟರ್ ರವಿಚಂದ್ರನ್ ಬರ್ತಾರೆ ಅಂತ ನಮ್ಮ ಮೇಡಮ್ ಅವ್ರು ಹೇಳಿದ್ರು. ಇನ್ನು ಹೆಂಗೆ ನುಡಿಸ್ಬೇಕಂತ ಚಿತ್ರರಂಗದ ಮುಖಾಂತರ ಚಿತ್ರ ರಸಿಗರಿಗೆ ಹೇಳಿಕೊಟ್ಟವರು ರವಿಚಂದ್ರನ್ ಸರ್ ಅವರು. ಮೊದಲು ಹೆಂಗಿತ್ತು, ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ. ಇವು ಹಿಂಗೆ ಇತ್ತು. ಹಿಂಗಿದ್ರೆ ನಡೆಯಲ್ಲ, ಯುವಕರಿಗೆ ಬೇರೆ ಕೊಡಬೇಕು ಅಂತ ರವಿಚಂದ್ರನ್ ಸರ್ ಅವರು ಸ್ವಲ್ಪ ಎಳೆದ್ರು. ಹೆಂಗೆ ಎಳೆದ್ರು ಸರ್, ಹಳ್ಳಿ ಮೇಷ್ಟ್ರಿ ಪಾಠ ಮಾಡಿ ಬನ್ನಿ ಈ ಐ. ಅಲ್ಲಿ ನೀವು ಬಿಡಿ, ಅಲ್ಲಿ 80 ವರ್ಷ ಯಜಮಾನ್ರ. ಹಂಗೆ ಕನ್ನಡದ ಕನಸುಗಾರನ ಕನಸುಗಳೇ ಬೇರೆ. ನೋಡಿ, ಹಾಡುಗಳು ಹೆಂಗಿದ್ದು. ಒಂದು ಹುಡುಗ ಕೇಳಿದೆ, ಯಾಕೋ ಕಾಲೇಜ್ ಹೋಗ್ತಾ ಇಲ್ಲ ಅಂದೆ. ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಆಗಿದೆ ಸರ್ ಅಂದ. ಏನು ಪ್ರಾಬ್ಲಮ್ ಆಗಿದೆ ಅಂದೆ. ಅದನ್ನೇ ಒಂದು ಸಾಂಗ್ ಮುಖಾಂತರ ಹೇಳ್ತೀನಿ ಸರ್ ಅಂದ. ಸರಿ ಹೇಳು ಅಂದೆ. ಅವನು ಹೇಳ್ದ, ಆ ಸಾಂಗ್ ಹಂಗಿತ್ತು. ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ. ನೀವು ನನಗೆ ಚೆಂಡು ಒಗೆದ್ರೆ ವಾಪಸ್ ಬಂದರೆ ಆಡೋಕ್ಕೆ ಚೆನ್ನಾಗಿರ್ತದೆ. ಹಾಗೆ ಎಲ್ಲಿ ಆ್ಯಕ್ಷನ್ ಇರ್ತದೆ ಅಲ್ಲಿ ರಿಯಾಕ್ಷನ್ ಇರಬೇಕು. ನಿಮಗೊಂದು ರಿಕ್ವೆಸ್ಟು, ನೀವು ಕಂಪ್ನಿ ಏನಂದರೆ ನೀವು ಕೋರಸ್ ಕೊಡಿ. ಓ ಸರಿ, ಚಪ್ಪಾಳೆ ಹೊಡ್ಕೊಂತ ಆಡೋಣ, ಚಪ್ಪಾಳೆ ತಟ್ಕೊಂಡು. ನಮ್ಮ ಮಮ್ಮಿಗೂ ಎದುರು ಮನಿ ಆಂಟಿಗೂ ಜಗಳವೇ, ಪ್ರತಿದಿನ ನಡೆಯುವ ಜಗಳ ಬಿಡಿಸಲು ಸಾಧ್ಯವೇ. ನಮ್ಮಮ್ಮಿಗೂ ಆ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಯಾರಿಗೆ ಯಜಮಾನ. ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು, ಕೊನೆ ತನಕ ಕರೆಯಲ್ಲ ಜೋಗಿ, ಕೊನೆ ತನಕ ಮರೆಯಲ್ಲ. ಈಗ ಒಂದು ಸಾಂಗ್ ಬೇರೆ ಮಾಡಿದಾನೀಗ, ಏನಂತ, ಬೇಡುವೆನು ವರವನ್ನು ಕೊಡು ಮಾವ ಮಗಳನ್ನು, ಕೊನೆ ತನಕ ಇರ್ತೀವಿ ಕೂಡಿ, ಎಲ್ದಿದ್ರ ಹೋಗ್ತೀವಿ ಓಡಿ ಅಂತಾರೆ. ಅದಕ್ಕೆ ಯುವಕರಿಗೆ, ಯುವ ಜನತೆಗೆ ನಾವೇನಾದ್ರು ಚಪ್ಪಾಳಿ ತಟ್ಟಿ ಅಂತ ಕೇಳೋ ಅವಶ್ಯಕತೆ ಇಲ್ಲ.
ಅವ್ರಿಗೆ ಮನಸ್ಸು ಮುಟ್ಟುವಂಗೆ ಒಂದು ಡೈಲಾಗ್ ಹೊಡೆದ್ರೆ ಸಾಕು, ಅವರೇ ಚಪ್ಪಾಳೆ ತಡ್ತಾರೆ. ಈಗ ಒಂದು ಡೈಲಾಗ್ ಹೇಳ್ತೀನಿ ನಮ್ಮ ಯುವಕರಿಗೋಸ್ಕರ. ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಮನೆಯಲ್ಲಿ 1000 ದೀಪಗಳಿದ್ದರೂ ದೇವರ ಮನೆಯಲ್ಲಿರುವ ದೀಪನೇ ಬೇರೆ. ಕಣ್ಣಲ್ಲಿ 1000 ಹುಡುಗಿಯರಿದ್ದರೂ ಮನಸ್ಸಿನಲ್ಲಿರುವ ಹುಡುಗಿನೇ ಬೇರೆ. ಹೃದಯ ಶ್ರೀಮಂತಿಕೆಯಲ್ಲಿ, ಪ್ರೀತಿ ಮಾಡೋದ್ರಲ್ಲಿ, ಪ್ರೀತಿಯಿಂದ ಎಲ್ಲಾದರೂ ಕರ್ಕೊಂಡೋಗೋದ್ರಲ್ಲಿ, ಪ್ರೀತಿಯಿಂದ ಏನಾದರೂ ಗಗನ ಚುಕ್ಕಿ ಫಾಲ್ಸ್ ತೋರಿಸೋದ್ರಲ್ಲಿ ಗಂಡು ಮಕ್ಕಳೇ ಶ್ರೇಷ್ಠ. ಗಂಡು ಮಕ್ಕಳೇ ಮುಂದೆ. ಪ್ರೀತಿ ಮಾಡೋದ್ರಲ್ಲಿ ಗಂಡು ಮಕ್ಕಳೇ ಮುಂದೆ. ಹೆಣ್ಣು ಹುಡುಗರೆಲ್ಲ ಇಲ್ಲಿ ಹಿಂಗಂತಾರೆ. ಇಲ್ಲ, ನಾ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಮ್ಮ ಮನೆಯಲ್ಲಿ ನಮ್ಮ ತಂಗಿ ಇದ್ದಾಳೆ. ನನ್ನ ತಂಗಿನ ನನ್ನ ಹೆಂಡತಿ ಅಷ್ಟು ಪ್ರೀತಿಯಿಂದ ಮಾತಾಡ್ಸಲ್ಲ, ಪ್ರೀತಿಯಿಂದ ನೋಡ್ಕೊಳ್ಳಲ್ಲ, ಪ್ರೀತಿಯಿಂದ ಎಲ್ಲೂ ಕರ್ಕೊಂಡೋಗಲ್ಲ, ಪ್ರೀತಿಯಿಂದ ಏನೂ ಕೊಡಿಸಲ್ಲ. ಯಾಕಂದರೆ ಅವಳಿಗೆ ನನ್ನ ಹೆಂಡತಿಗೆ ಹೃದಯ ಶ್ರೀಮಂತಿಕೆ ಇಲ್ಲ. ನಾನು ಹಂಗಲ್ಲ. ನನ್ನ ಹೆಂಡತಿ ತಂಗಿ ಇದ್ದಾಳೆ. ಅಣ್ಣ, ನಮ್ಗಿಂತ ನೀವೇ ಎಷ್ಟು ಖುಷಿಯಾಗಿದ್ದೀರ. ಹಂಗಲ್ಲ ಕೇಳಿ, ನನ್ನ ಹೆಂಡತಿ ತಂಗಿದ್ದಾಳೆ. ಆಕೆನ ಬರೆಸಿ ಓದಿಸಿ ಮದುವೆ ಮಾಡಿಕೊಟ್ಟೆ. ನೋಡಿ, ಹೃದಯ ಶ್ರೀಮಂತಿಕೆಯಲ್ಲಿ ಗಂಡು ಹುಡುಗರೇ ಶ್ರೇಷ್ಠ ಅಂತ ಯಾಕೆ ಹೇಳ್ತೀನಿ ಅಂದರೆ, ಈಗ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು, ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಕಾರ್ಯಕ್ರಮ ಮುಗಿಸ್ಕೊಂಡು ಒಬ್ಬ ಹುಡುಗ ಬಸ್ಸಲ್ಲಿ ಹತ್ತಿದ ಮೇಲೆ ಒಬ್ಬ ಹುಡುಗಿ ಪಕ್ಕಕ್ಕೆ ಒಂದು ಸೀಟ್ ಖಾಲಿ ಇರ್ತವೆ, ಕೂಡ್ತಾನೆ. ಗಗನ ಚುಕ್ಕಿ ಉತ್ಸವದಲ್ಲಿ ಹೋರಾಡಿರ್ತಕ್ಕಂಥ ಹುಡುಗ ಟಯರ್ಡ್ ಆಗಿರ್ತಾನೆ. ಆ ಹುಡುಗಿ ಪಕ್ಕ ಕೂತ್ಕೊಂಡ ತಕ್ಷಣವೇ ನಿದ್ದೆ ಬರುತ್ತೆ. ಆ ಹುಡುಗಿ ಭುಜದ ಮೇಲೆ ತಲೆ ಇಟ್ಟು ಮಲಗಿದ ಅಂದರೆ ಆ ಹುಡುಗಿ ಬಸ್ನ ಸ್ಟಾಪ್ ಮಾಡಿ ಜನರನ್ನ ಕರೆಸಿ ಬಡಿಸಿಬಿಡ್ತಾಳೆ. ಹೃದಯ ಶ್ರೀಮಂತಿಕೆ ಇಲ್ಲ. ಅದನ್ನೇ ಉಲ್ಟಾ ಮಾಡಿ ಆ ಹುಡುಗ ಕೂತ್ಕೊಂಡಿದ್ದ, ಆ ಹುಡುಗಿ ಬಂದು ಅವನ ಪಕ್ಕ ಕೂತ್ಕೊಂಡು ಅವನ ಭುಜದ ಮೇಲೆ ತಲೆ ಇಟ್ಟು ಮಲಗಿದ್ಲು ಅಂದರೆ ಅವನು ಇಲ್ಲೇ ಮದ್ದೂರಿಗೆ ಇಳಿಬೇಕು, ಇಳಿಯೋದೇ ಇಲ್ಲ. ಯಾಕಂದರೆ ಅವಳು ಎಲ್ಲಿವರೆಗೆ ಹೋಗ್ತಾಳೆ ಅಲ್ಲಿವರೆಗೆ ಹೋಗಿ ಡ್ರಾಪ್ ಕೊಟ್ಟು ಬರ್ತಾನೆ. ಯಾಕಂದರೆ ಮಹಿಳೆಯರ ಮೇಲೆ ಇರ್ತಕ್ಕಂಥ ಗೌರವ, ಪ್ರೀತಿ, ಅಭಿಮಾನ. ಅದಕ್ಕೆ ಹೇಳಿದೆ, ಭಾಳ ಸುಂದರವಾಗಿರ್ತಕ್ಕಂಥ ಭವ್ಯವಾದ ವೇದಿಕೆ ಇದೆ. ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿ ವಿಯಲ್ಲಿ. ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿ ವಿಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ನಿಮ್ಮಂಥ ಪ್ರೇಕ್ಷಕರ ಮುಂಭಾಗದಲ್ಲಿ ಅಂತ ಹೇಳ್ತಾ, ನೋಡಿ ಮದುವೆ ಮನೆಯಲ್ಲಿ ಹಾಡುಗಳು ಹೆಂಗಿದು, ಮದುವೆ ಮನೆಯಲ್ಲಿ ಹಾಡುಗಳು ಹೆಂಗಿದ್ದು. ಒಂದೊಂದು ಹಾಡನ್ನು ನಾವೆಲ್ಲರೂ ಸೇರಿ ಹಾಡೋಣ. ಹೆಂಗಂದರೆ, ಮದುವೆ ಮನೆಗೆ ಹೋದ್ವಿ, ತಾಳಿ ಕಟ್ಟಿದ ತಕ್ಷಣ ಸಾಂಗ್ ಬಂತು. ಹಾಗೆ ಒಂದು ಆ ಸಂದರ್ಭ ತಕ್ಕಂಗೆ ಹಾಡು ಆಡ್ತಾಯಿದ್ರು. ಮದುವೆ ಮನೆಯಲ್ಲಿ ಹೋದ್ವಿ, ಒಂದು ಮದುವೆ ತಾಳಿ ಕಟ್ಟಿದ್ರು. ತಾಳಿ ಕಟ್ಟಿದ ತಕ್ಷಣ ಸಾಂಗ್, ಹೊಸ ಬಾಳಿನ ಹೊಸಿಲಲ್ಲಿ ನಿಂತಿರುವ ಹೊಸ ಜೋಡಿಗೆ ಶುಭವಾಗಲಿ. ಇನ್ನೊಂದು ಮದುವೆ ಮನೆಗೆ ಹೋದೆ, ತಾಳಿ ಕಟ್ಟಿದ ತಕ್ಷಣ ಸಾಂಗ್, ಶುಭಾಶಯ ಶುಭಾಶಯ ಮದುಮಗನಿಗೂ ಮದುಮಗಳಿಗೂ ಶುಭಾಶಯ. ಮದುವೆಯ ಈ ಬಂಧ ಏಳೇಳು ಜನುಮದಲು ತೀರದ ಸಂಬಂಧ. ನೋಡಿ, ಈಗ ಮದುವೆ ಮನೆಯಲ್ಲಿ ಅಂತ ಹಾಡುಗಳಿಲ್ಲ. ಮೊನ್ನೆ ಒಂದು ಮದುವೆ ಮನೆಗೆ ಹೋಗಿನಿ, 5 ವರ್ಷ ಲವ್ ಮಾಡಿ ಮದುವೆ ಆಗಿದ್ದಾನೆ, ತಾಳಿ ಕಟ್ತಾನೆ. ಮದುವೆ ಮನೆಯಲ್ಲಿ ಸಾಂಗ್, ಬಡಿ ಮಗ ಬಡಿ ಮಗ ಬಡಿ ಮಗ ಬಡಿ ಮಗ ಬಿಡಬೇಡ ಅವನ. ಇನ್ನೊಂದು ಮದುವೆ ಮನೆಗೆ ಹೋದೆ, ತಾಳಿ ಕಟ್ಟಿದ ತಕ್ಷಣ ಸಾಂಗ್, ವಿಧಿ ಬರಹ ಎಂಥ ಘೋರ ಪ್ರೇಮಿಗಳು ದೂರ ದೂರ. ಅವನು ತಾಳಿ ಕಟ್ತಾನೆ, ಇವನು ಹಾಡ್ತಾನೆ. ಇನ್ನೊಂದು ಮದುವೆ ಮನೆಗೆ ಹೋದ್ವಿ ಸರ್ ಮೊನ್ನೆ ಚಿತ್ರದುರ್ಗದಲ್ಲಿ. ಊಟಕ್ಕೆ ಎಲ್ಲಿ ಅಂತ ಕೇಳಿದ್ವಿ. ನೋಡಿ, ಅವನು ನಮ್ಮನೆ ಕೇಳ್ತಾನೆ, ಎಲ್ಲಿ ಹೋಗುಮ ಎಲ್ಲಿ ಹೋಗುಮ ಹುಬ್ಬಳ್ಳಿಯಲ್ಲಿ. ನೀವು ಬಂದಿರ ಮದುವೆಗೆ? ಮದುವೆ ಆಗಿದ್ದು ಚಿತ್ರದುರ್ಗದಲ್ಲಿ, ಹುಬ್ಬಳ್ಳಿಗೆ ಊಟಕ್ಕೆ ಹೋಗೋಣ ಬಾ ಅಂತಾನೆ ಅವನು. ನಾನು ಕೇಳಿದೆ, ನಿಮ್ಮ ತಲೆ ಕೆಟ್ಟದ್ರೆ ನನ್ನ ತಲೆ ಕೆಟ್ಟಿದೆ ಅಂದೆ. ಹಿಂಗೆ ಕೇಳಿದೆ ನಾನು, ಹುಬ್ಬಳ್ಳಿಯಲ್ಲಿ ಬಳ್ಳಾರಿಗೆ ಹೋಗುಮ, ಮಂಡ್ಯದಲ್ಲಿ ಮಾಡುಮ, ಎಡಮುರಲಿ ಬಲ್ಮುರಲಿ, ಮೈಸೂರು ಬೆಟ್ಟದಲ್ಲಿ ಸಿಗು. ಇನ್ನೊಂದ್ಸಾರಿ, ಊಟ ನಮ್ದು. ಇಷ್ಟು ಜನರಿಗೆ ಎಣ್ಣೆ ಕುಡಿಸಿದ್ರೆ ಉಳಿದ. ನೋಡ್ರಿ, ಈ ವಿಷಯ ಗಂಡು ಮಕ್ಕಳಿಗೆ ಗಂಡು ಹುಡುಗರಿಗೆ ಸಂಬಂಧವೇ ಇಲ್ಲ. ನೀವು ಯಾರು ಹೇಳಕ್ಕೆ ಹೋಗ್ಬೇಡ್ರಿ. ಊಟ ನಮ್ದು,
ಇನ್ನು ಕಾರ್ಯಕ್ರಮ ನಾವು ಮಾಡೋದ್ರಲ್ಲಿ ಅರ್ಥ ಇಲ್ಲ. ಯಾವ ಶಬ್ದ ಅವ್ರ ಬಾಯಿಂದ ಬರಬಾರ್ದು. ಅಂದರೆ ತಲೆಗೆ ಹಾಕೋ ಎಣ್ಣೆ ಬಗ್ಗೆ ಅವರು ಆಲೋಚನೆ ಮಾಡ್ತಾರೆ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಾಧಾನ. ದಾನಗಳಲ್ಲಿ ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಸಮಯ ದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಅನ್ನದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ವಿದ್ಯಾದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ನೇತ್ರದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ರಕ್ತದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಕನ್ಯಾದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ ಮತದಾನ. ದಾನಗಳಲ್ಲಿ ಸರ್ವಶ್ರೇಷ್ಠವಾದ ದಾನ. ನಾವೆಲ್ಲರೂ ಇಲ್ಲಿ ಇಷ್ಟು ಸುಖವಾಗಿ ಜೀವನ ಮಾಡ್ತಾ ಇದ್ವಿ ಅಂದರೆ ಗಡಿಯಲ್ಲಿ ನಿಂತುಕೊಂಡು ವೀರ ಯೋಧರು ನಮ್ಮ ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಕೊಟ್ಟುಬಿಡ್ತಾರೆ. ಅಂತಹ ವೀರ ಯೋಧರ ನೋಡಿ, ವೀರ ಯೋಧರ ಹೆಸರು ಹೇಳಿದ ತಕ್ಷಣ ಗೌರವಪೂರ್ವಕವಾಗಿ ಚಪ್ಪಾಳೆ ತಟ್ಟಿದೆ. ನಿಮಗೆ ಒಂದೇ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ವೇದಿಕೆಯ ಮುಖಾಂತರ. 9 ತಿಂಗಳು ಹೆತ್ತು ಹೊತ್ತು ಮುತ್ತಿಕ್ಕಿ ಸಾಕಿಸಲದ ತಂದೆ ತಾಯಿಗಳನ್ನು, ಕಲಿಸಿದ ಗುರುಗಳನ್ನು, ಅನ್ನ ಕೊಡುವ ರೈತನನ್ನು, ದೇಶ ಕಾಯುವ ಸೈನಿಕನನ್ನು ನಾವು ಯಾವತ್ತಿಗೂ ಕೈ ಜೋಡಿಸಿ ತಲೆ ಬಾಗಿಸಿ ಗೌರವಿಸೋಣ, ಪ್ರೀತಿಸೋಣ, ಅಭಿನಂದಿಸೋಣ ಅಂತ ಹೇಳ್ತಾ ನೋಡಿರಿ, ಫೋಟೋಗ್ರಾಫರ್ ಅವರು ಒಂದು ಫೋಟೋ ತೆಗೆದಿರಣ್ಣ, ತೆಗೀರಿ. ಹಾಂ, ತುಂಬ ಧನ್ಯವಾದ ಸರ್. ನಮಗಿಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು. ಪಾಪ ಅವ್ರು ತೆಗೆದಿದ್ರು, ಆದರೂ ಕೇಳಿ ಫೋಟೋಗ್ರಾಫರ್ಗೊಂದು ಅಭ್ಯಾಸ ಇರ್ತದೆ, ಇವರಿಗಿಲ್ಲ ಪಾಪ. ಇವರು ತುಂಬ ಒಳ್ಳೆಯವರು. ಬೇರೆಯವ್ರ ಕಡೆ ನೋಡಿ, ನೀವು ಈ ಕಡೆ ನೋಡಿ ಅಂತಿರ್ತಾರೆ. ಆದರೆ ಈ ಕಡೆ ನೋಡಿ ಅಂತಿರ್ತಾರೆ. ಒಂದು ಸಲ ಏನಾಯ್ತು, ಅವ್ರ ಗೆಳೆಯನಿಗೆ ಹೇಳಿದ, ನಾನು ಹೇಳ್ತೀನಿ ಒಂದು ಕೆಲಸ ಮಾಡಬೇಕು, ನಾನು 1 2 3 ಅಂತೀನಿ. ಮುಹೂರ್ತ ಸಮಯ ತಾಳಿ ಕಟ್ಟೋ ಸಂದರ್ಭದಲ್ಲಿ ಈ ಕಡೆ ನೋಡ್ಕೊಂಡು ತಾಳಿ ಕಟ್ಟಿಬಿಡು ಅಂದ್ರೆ ನ್ಯಾಚುರಲಾಗಿ ಒಂದು ಫೋಟೋ ತೆಗಿತೀನಿ ಅಂದ. ಸ್ನೇಹಿತ ಹೇಳ್ತಾನೆ, ನಾನು ತಗೊಂಡು 1 2 3 ಅಂದ. ಮದುವೆ ಮುಹೂರ್ತ ಹತ್ತಿರ ಬಂತು, ಈ ಕಡೆ ನೋಡ್ಕೊಂತ ತಾಳಿ ಕಟ್ಟಿಬಿಟ್ಟಿದ್ದ. ಯಾರಿಗೆ? ಆ ಹುಡುಗಿ ತಾಯಿಗೆ. ನೋಡಿ, ಕಳೆದ ಈ ಕಾರ್ಯಕ್ರಮ ಮಾಡೋದಕ್ಕಿಂತ ಮುಂಚೆ ನಾನು LIC ಏಜೆಂಟಾಗಿ ಕೆಲಸ ಮಾಡ್ತಿದ್ದೆ. LIC ಏಜೆಂಟ್ ಅಂದರೆ ಪಾಲಿಸಿ ಮಾಡೋದು ತುಂಬ ಕಷ್ಟ. 10 ವರ್ಷ ಒಬ್ಬರು ಮನೆಗೆ ಹೋದೆ, ಪಾಲಿಸಿ ಕೊಡಲೇ ಇಲ್ಲ. 11ನೇ ವರ್ಷಕ್ಕೆ ಅವರು ಅಧ್ಯಕ್ಷರಾದರು. ನಾನು ಕೇಳಿದೆ, ಅಕ್ಕ 10 ವರ್ಷ ಕೇಳಿದ್ರು ಪಾಲಿಸಿ ಕೊಟ್ಟಿಲ್ಲ, ಈಗ ಯಜಮಾನರು ಅಧ್ಯಕ್ಷರಾಗಿದ್ದಾರೆ, ಒಂದು LIC ಪಾಲಿಸಿ ಮಾಡಿಸಿ ಅಂದೆ. ಅವರು ಯಜಮಾನರು ಹೇಳಿ LIC ಪಾಲಿಸಿ ಮಾಡಿಸಿಬಿಟ್ರು. ಮಾಡಿಸಿದ 6 ತಿಂಗಳಲ್ಲಿ ಅವ್ರ ಯಜಮಾನರು ತೀರ್ಕೊಂಡು ಹೋಗ್ಬಿಟ್ರು. ಹೋಗ್ತಾ ಇದ್ದಂಗೆ ನಾನು LIC ಅವ್ರಿಗೆ ಹೇಳಿ ದುಡ್ಡು ಕೊಡಿಸಿಬಿಟ್ಟೆ. 2 ತಿಂಗಳಾದಮೇಲೆ ಅವ್ರ ಹೆಣ್ಮಕ್ಳು ಫೋನ್ ಮಾಡಿದ್ರು. ಅವ್ರ ಮಿಸ್ಸಸ್ ನನಗೆ ಫೋನ್ ಮಾಡಿದ್ರು, ಅಣ್ಣ ಎಲ್ಲಿದ್ದೀರಾ ಅಂದರು. ಯಾಕಮ್ಮ ಅಂದೆ. ಅರ್ಜೆಂಟಾಗಿ ನಮ್ಮ ಮನೆಗೆ ಬನ್ನಿ ಅಂದೆ. ನನಗೇನು ಕಾದಿದೆ ಏನೋ, ಬೇಡ ಅಂದರು. 10 ವರ್ಷ ಬೇಡ ಅಂದರು, ಪಾಲಿಸಿ ಮಾಡಿಸಿದೆ. 6 ತಿಂಗಳಲ್ಲಿ ಅವರು ಸತ್ತೋಗ್ಬಿಟ್ರು. ಈಗ ದುಡ್ಡು ಕೊಟ್ಟಿದ್ದೀನಿ, ಮತ್ತೇನು ಕಾದಿದೆ ಅಂದ್ಕೊಂಡು ಅವ್ರ ಮನೆಯ ಮುಂದೆ ಹೋದರೆ 200 ಜನ ಹೆಣ್ಮಕ್ಳಿದ್ರು. ನನಗೆ ಒಂದೇ ಒಂದು ಚೇರ್ ಹಾಕಿದ್ದಾರೆ. ಹೋಗಿ ಕೂತ್ಕೊಂಡೆ. ಆ ಅಮ್ಮ ಮಾತಾಡೋಕ್ಕೆ ಶುರು ಮಾಡಿದ್ರು. ಮಾತೆಯರೇ, ಮಹಿಳೆಯರೇ, ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ಅಂದರು. ನನಗೆ ಎದೆ ಛಲ್ಲಂತು. ಏನು ಮಾಡ್ತಾರೋ ಏನು ಒಗ್ಗಟ್ಟಾಗಿ. ನಾನು ಅಂದೆ, ಯಾಕಕ್ಕ ಒಗ್ಗಟ್ಟಾಗ್ತೀರ, ನಾಳೆ ನಾಡ್ದು ಆಗ್ರಿ ಅಂದೆ. ನೀ ಸುಮ್ಮನೆ ಕೂಡು. ಅಣ್ಣ, ಇಷ್ಟು ಜನ ಹೆಣ್ಮಕ್ಳು ಯಾಕೆ ಸೇರಿದ್ದಾರೆ ಗೊತ್ತಾ? ಯಾಕಕ್ಕ ಅಂದೆ. ಅವರೆಲ್ಲ ಬೇರೆಯವ್ರ ಕಡೆ LIC ಪಾಲಿಸಿ ಮಾಡೋಕೆ ಹೊರಟಿದ್ರು. ನಾನಂದೆ, ಬೇಡ, ಅಣ್ಣನ ತಲೆ ಮಾಡಿಸಿ, ಅಣ್ಣನ ಕೈಗುಣ ಚೆನ್ನಾಗಿದೆ ಅಂತ. ಇನ್ನೊಂದು ವಿಷಯ ಹೇಳ್ತೀನಿ ಅಣ್ಣ, ಅಣ್ಣ 6 ತಿಂಗಳಲ್ಲಿ ರಿಸಲ್ಟ್ ಕೊಟ್ಟುಬಿಡ್ತಾನೆ ಅಂದ್ರೆ ನೋಡಿ, ಇದು ರಿಸಲ್ಟ್ ಅಂತ. ಹಾಗೆ ನೀವೆಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಂಡು ಕಾರ್ಯಕ್ರಮವನ್ನು ಆಲಿಸಿದರೆ, ಈಗ ನಿಮ್ಮ ಮಧ್ಯೆ ಬರ್ತಾ ಇದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಹಾಸ್ಯ ಭಾಷಣಕಾರಾಗಿರ್ತಕ್ಕಂಥ ಶ್ರೀಯುತ ಗಂಗಾವತಿ ಪ್ರಾಣೇಶ್ ಬಸವರಾಜ ಮಹಾಮಣಿಯವರು. ನಿಮ್ಮ ಚಪ್ಪಾಳೆಯೊಂದಿಗೆ ನಿಮ್ಮ ಮುಂದೆ ಬಸವರಾಜ ಮಹಾಮಣಿಯವರು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.